ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಜೆನ್ಯೂನ್ ರಿವ್ಯೂ ಇದು. ಪ್ರಮೋದ್ ಶೆಟ್ಟರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಋಷಿಕಾ ರಾಜ್, ನಮ್ಮ ಟಗರು ಸರೋಜಾ ಅವರು ತುಂಬ ಚೆನ್ನಾಗಿದೆ. ತುಂಬ ಸಸ್ಪೆನ್ಸ್ ಇದೆ. ಐ ಥಿಂಕ್ ಮಸ್ಟ್ ವಾಚ್ ಮೂವಿ. ಥ್ಯಾಂಕ್ ಯು. ಬ್ಯೂಟಿಫುಲ್ ಆಗಿದೆ. ಡೆಫಿನೆಟ್ಲಿ ನಮ್ಮ ಕನ್ನಡ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಬಂದು ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ಜಲಂಧರ ಹೆಸ್ರಿಗೆ ತಕ್ಕಂತೆ ಆ್ಯಕ್ಚುಲಿ ಇದು ರಿಯಲ್ ಬೇಸ್ಡ್ ಸ್ಟೋರಿ ನಾವು ಕೇಳಿದ್ದೀವಿ, ಬಟ್ ಸಿನಿಮ್ಯಾಟಿಕ್ ಆಗಿ ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ. ನಮ್ಮ ಕನ್ನಡ ಸಿನಿಮಾ ಗೆಲ್ಲಬೇಕು. ಕನ್ನಡಿಗರೇ ದಯವಿಟ್ಟು ಬನ್ನಿ, ನಮ್ಮ ಚಲನಚಿತ್ರ ನೋಡಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. It's very good movie. Especially I like the hero presence. So it's very nice. Taking is very good. ಮೂವಿ ತುಂಬ ಚೆನ್ನಾಗಿದೆ. ಪ್ರಮೋದ್ ಶೆಟ್ಟಿ ಮತ್ತು ಋಷಿಕಾ ರಾಜ್ ಅವರು ತುಂಬ ಚೆನ್ನಾಗಿ ಮೂವಿ ಮಾಡಿದ್ದಾರೆ. ಅವ್ರ ಪ್ರೀತಿಗೆ ನ್ಯಾಯ ಕೊಡಿಸಿದ್ರು. ಮೂವಿಯಲ್ಲಿ ಎಲ್ಲೂ ಬೋರ್ ಅನಿಸಲಿಲ್ಲ. ಬೋರ್ ಅನ್ಸಿದ್ರೆ ಹೇಳ್ತಿದ್ವಿ, ಬೋರ್ ಅನಿಸಿಲ್ಲ. ಮೂವಿ ಮಾತ್ರ ಸಖತ್ತಾಗಿದೆ. ಪ್ರಮೋದ್ ಶೆಟ್ಟಿ ಮತ್ತು ಋಷಿಕಾ ರಾಜ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಲವ್ ಸ್ಟೋರಿ, ಒಳ್ಳೆ ಟ್ವಿಸ್ಟ್ ಇರೋ ಮೂವಿ. ಎಲ್ಲೂ ಬೋರ್ ಅನಿಸಲಿಲ್ಲ. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ. ಒಂದು ಹೊಸ ಅನುಭವ. ಡೈರೆಕ್ಟರ್ ಸಾರು ಇಡೀ ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪಿಕ್ಚರ್ ಇದು, ಹೊಸ ಅನುಭವ ಕೊಡುವಂಥ ಸಿನಿಮಾ. ದಯವಿಟ್ಟು ಎಲ್ಲ ಕನ್ನಡ ಅಭಿಮಾನಿಗಳು ನೋಡಿ ಗೆಲ್ಲಿಸ್ಬೇಕು. ಎಲ್ಲರೂ ತಪ್ಪದೆ ನೋಡಬೇಕು ಅಂತ ಕೇಳ್ತೀನಿ. ಭಾಳ ಚೆನ್ನಾಗಿ ತೆಗೆದಿದ್ದೀರಾ. ಒಂದು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ ಇದು. ಜಲಂಧರ ಅಂತಂದರೆ ಜಲದ ಅಡಿನಲ್ಲಿ ನಡೀತಕ್ಕಂಥ ಘರ್ಷಣೆಗಳು ಇದು ಇಲ್ಲ. ಅದನ್ನು ತುಂಬ ಅಭೂತಪೂರ್ವವಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ಒಳ್ಳೆ ಪಿಕ್ಚರ್ ತೆಗೆದಿದ್ದಾರೆ. ಕನ್ನಡ ಪಿಕ್ಚರ್ ಬರ್ತಾ ಇದೆ, ಬಟ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು. ಎಲ್ಲ ಓ ಟಿ ಟಿಲಿ ಬರಲಿ ಅಂತ ಕಾಯಬಾರ್ದು. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿದರೆ ಇದು ಪಿಕ್ಚರ್ ತೆಗೆದವ್ರಿಗೂ ಒಂದು ಎನ್ಕರೇಜ್ಮೆಂಟ್ ಇರುತ್ತೆ. ದಯವಿಟ್ಟು ಎಲ್ಲರೂ ಪಿಕ್ಚರಿಗೆ ಥಿಯೇಟ್ರಿಗೆ ಬಂದು ನೋಡಿ ಅಂತ ಫಸ್ಟ್ ಕೇಳ್ಕೊತೀನಿ. ಆಮೇಲೆ ಅವ್ರು ಚೆನ್ನಾಗಿದೆಯೋ ಇಲ್ವೋ ಅಂತ ಅವ್ರು ಡಿಸೈಡ್ ಮಾಡ್ಬೋದು. ಥಿಯೇಟ್ರಿಗೆ ಬಂದು ನೋಡಬೇಕು. ಇಂಥ ಕನ್ನಡ ಪಿಕ್ಚರ್ಗಳು ತೆಗೆಯೋದೇ ತುಂಬ ಕಷ್ಟ. ತೆಗಿತಾ ಇದ್ದಾರೆ, ಬಂದು ನೋಡಿ ಅದನ್ನು ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಜಲಂಧರ್ ಫಿಲಮ್ ತುಂಬ ಚೆನ್ನಾಗಿದೆ. ಸಾಂಗು ಚೆನ್ನಾಗಿದೆ. ಅಂದರೂ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿದೆ ಫಿಲಮು. ಎಲ್ಲರೂ ಬಂದು ನೋಡಿ, ಥಿಯೇಟ್ರಿಗೆ ಬಂದು ನೋಡಿ, ಟ್ಯಾಕಿಸಿಗೆ ಬಂದು ನೋಡಿ ಆನಂದಿಸಿ. ಸರ್, ಪಿಕ್ಚರ್ ತುಂಬ ಚೆನ್ನಾಗಿದೆ. ನೂರು ದಿವಸ ಚೆನ್ನಾಗಿ ಓಲ್ಡ್ ನಿಮ್ಮ ಪಿಕ್ಚರು ಅಷ್ಟೇ ಸರ್ ಹೇಳೋದು. ಚೆನ್ನಾಗಿದೆ ಫಿಲಮ್. ಕನ್ನಡ ಪಿಕ್ಚರ್ ಚೆನ್ನಾಗಿದೆ. ಹಲೋ, ಫಿಲಮ್ ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿದೆ. ಒಳ್ಳೆ ಸ್ಟೋರಿ ಇದೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡದವ್ರು ಎಲ್ಲರೂ ನೋಡಬೇಕಾಗಿದೆ ಫಿಲಮ್. ಹಾಯ್, ನಮಸ್ಕಾರ. ನನ್ನ ಹೆಸರು ಸುಮಿತ್ರಾ ಅಂತ, ಹಿಜಿಪುರ ಮಣ್ಣಿನ ಮಗಳು. ಮತ್ತು ಏನಂದರೆ ಈ ಸಿನಿಮಾದಲ್ಲಿ ಬಂದುಬಿಟ್ಟು ವಿಷ್ಣು ಅವರು ಡೈರೆಕ್ಟರ್ ಆಗಿರೋದು, ಮತ್ತು ಪದ್ಮನಾಭನವರು ನಮ್ಮ ಫ್ರೆಂಡ್ ಅವರ ಬ್ರದರು ಆ್ಯಕ್ಟಿಂಗ್ ಮಾಡಿರೋದ್ರಲ್ಲಿ ಆಗಲಿ ಪ್ರತಿಯೊಂದು ಇದರಲ್ಲಿ ಏನಂದರೆ ಫುಲ್ ಸಿನಿಮಾ ನೋಡಿದಾಗ ಕರ್ಮ ಯಾರನ್ನೂ ಬಿಡಲ್ಲ. ಒಂದು ಮಾತ್ರ ಸ್ಟ್ರಾಂಗ್ ಆಗಿ ಹೇಳ್ತೀನಿ, ಏನೇ ತಪ್ಪು ಮಾಡಿ ಏನೇ ಒಂದು ಬ್ಯಾಡ್ ಕರ್ಮಗಳು ಮಾಡಿದರೆ ಜೀವನದಲ್ಲಿ ರಿಟರ್ನ್ ಸುತ್ಕೊಂಡು ಎಲ್ಲಿದ್ರೂ ಮೂಲೆಯಲ್ಲಿದ್ರೂ ಬಂದೇ ಬರುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಕ್ಲೀನಾಗಿ ಗೊತ್ತಾಗ್ತಿದೆ. ಅದರಿಂದ ಇಂಥ ಸಿನಿಮಾಗಳು, ಹಲವಾರು ಸಿನಿಮಾಗಳು ಈ ಥರ ತೆರೆಗೆ ಬರಬೇಕು. ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚುವರಿ ಹಿಟ್ಟಾಗಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಖಂಡಿತ ಇದರಲ್ಲಿ ಎಲ್ಲರೂ ಅಭಿನಯಿಸಿದವ್ರಿಗೂ ಎಲ್ರಿಗೂ ಆಲ್ ದ ಬೆಸ್ಟ್ ತಿಳಿಸುತ್ತಾ 100 ಡೇಸ್ ಓಡಲಿ ಅಂತ ಹೇಳ್ಬಿಟ್ಟು ಖಂಡಿತ ನನ್ನ ಕಡೆಯಿಂದ ಸಂಪೂರ್ಣವಾಗಿ ಆರೈಕೆ ಮಾಡ್ತೇವೆ. ಧನ್ಯವಾದ. ಸಿನಿಮಾ ತುಂಬ ಚೆನ್ನಾಗಿದೆ. ಅಂದರೆ ಥೀಮ್ ಚೆನ್ನಾಗಿದೆ. ಯಾರು ಏನು ಮಾಡಿದ್ದು ಕೊನೆಗೆ ಅವ್ರಿಗೆ ಶಿಕ್ಷೆ ಇದೆ ಅಂತ ಗೊತ್ತಾಗ್ತಾ ಇದೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿ ಓಡುತ್ತೆ ಫಿಲಮ್. ಚೆನ್ನಾಗಿದೆ. ಥ್ಯಾಂಕ್ ಯು.